RSS ಪಥಸಂಚಲನಕ್ಕೆ ಕೋರ್ಟ್ ಏನಾದರೂ ಒಂದು ಗ್ರೀನ್ ಸಿಗ್ನಲ್ ಕೊಡ್ತಾ ಪಥಸಂಚಲನ ಮಾಡೋದಕ್ಕೆ ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತಾ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಕೆಂಡವನ್ನು ಕಾರಿದ್ದಾರೆ ಈಗ BY ವಿಜಯೇಂದ್ರ ಮತ್ತೆ ಮಾತನಾಡ್ತಾ ಇದ್ದಾರೆ. RSS ಪರವಾಗಿ ಪಥಸಂಚಲನಕ್ಕೆ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಡ್ತಾ ಅಂತ ಚಿತ್ತಾಪುರದಲ್ಲಿ RSS ಪಥಸಂಚಲನ ಏನಿದೆ ನಿರ್ಬಂಧ ವಿಚಾರ ಮಾತಾಡಿರುವಂಥದ್ದು. ಇದೀಗ ಪಥಸಂಚಲನಕ್ಕೆ ಹೈಕೋರ್ಟ್ ತೀರ್ಪು ಜಯ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಜಾತಂತ್ರದ ಹಕ್ಕು ಕಸಿಯಲು ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಈ ಒಂದು ವಿಚಾರದಲ್ಲಿ ಅದು ಯಾರಿಂದಲೂ ಕೂಡ ಆಗಲ್ಲ. ಇದಕ್ಕೆ ಕೋರ್ಟ್ ಸರಿಯಾದ ಒಂದು ತೀರ್ಪನ್ನು ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಸರ್ವಾಧಿಕಾರಿ ಆಡಳಿತಕ್ಕೆ ಕೋರ್ಟ್ ಸ್ಪಷ್ಟ ತೀರ್ಪನ್ನು ಕೊಟ್ಟಿದೆ. ಈಗ ಕಾಂಗ್ರೆಸ್ ಆಡಳಿತದ ಆಟಕ್ಕೆ ಲಗಾಮು ಬಿದ್ದಂತಾಗಿದೆ. ಈ ಒಂದು ವಿಚಾರದಲ್ಲಿ ಸಂಸ್ಕೃತಿ ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಕಾನೂನು ಸುವ್ಯವಸ್ಥೆ ಕಡ್ಡಾಯ ಅಂತ ಹೇಳಲಾಗ್ತಾ ಇದೆ. ಚಿತ್ತಾಪುರದಲ್ಲಿ ಉಸಿರುಗಟ್ಟುವ ವಾತಾವರಣ ನಿರ್ಮಾಣವಾಗಿದೆ. ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ಮಾದರಿಯ ಆಡಳಿತ ಹೇರಲು ಯೋಜನೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ ಒಂದು ಸಂವಿಧಾನದ ಆಶಯ ಉಲ್ಲಂಘನೆಯನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. RSS ಪಥಸಂಚಲನಕ್ಕೆ ಕೋರ್ಟ್ ಒಂದು ರೀತಿಯಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟಂತೆ ಕಾಣ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ದಾರೆ BY ವಿಜಯೇಂದ್ರ. ಚಿತ್ತಾಪುರದಲ್ಲಿ ಏನು RSS ಪಥಸಂಚಲನ ಮಾಡಬೇಕಂತ ಮುಂದಾಗಿದ್ರು, ಅದರಲ್ಲಿ ನಿಷೇಧವನ್ನು ಹೇರಲಾಗಿತ್ತು. ಅಲ್ಲಿನ ಒಂದು ಆಡಳಿತ ಬೇಡ ಅಂತ. ಯಾಕಂದರೆ ಈ ರೀತಿಯಾಗಿ ಮಾಡೋದ್ರಿಂದ ಅಲ್ಲೇನೋ ಒಂದು ಕಡೆ ಕಾನೂನಿನ ಸುವ್ಯವಸ್ಥೆ ಹದಗೆಡಬಹುದು ಎನ್ನುವಂತಹ ಕಾರಣದಿಂದ ಅಲ್ಲಿ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ಈ ಒಂದು ವಿಚಾರವಾಗಿ BY ವಿಜಯೇಂದ್ರ ಮಾತನಾಡಿರುವಂಥದ್ದು ಏನು ಸರ್ಕಾರ ಏನು ನಡೆದುಕೊಳ್ತಾ ಇದೆ ಇದು ಸರಿಯಲ್ಲ, ಕೆಲವೊಂದು ಕಡಿವಾಣ ಹಾಕೋಕ್ಕೆ ಹೋಗುತ್ತೆ ವಿಚಾರದಲ್ಲಿ, ಇದು ಕೂಡ ತಪ್ಪು ಅನ್ನೋ ರೀತಿಯಲ್ಲಿ ಮಾತನಾಡಿ. ಈಗ ಹೈಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ. ಒಂದು ರೀತಿಯಲ್ಲಿ ಜಯ ಸಿಕ್ಕಂತೆ ಆಗಿದೆ. ಪ್ರಜಾಪ್ರಭುತ್ವದ ಅಥವಾ ಪ್ರಜಾತಂತ್ರದ ಹಕ್ಕುಗಳನ್ನು ಕಸಿಯೋಕೆ ಸರ್ಕಾರ ಯತ್ನ ಮಾಡ್ತಾ ಇದೆ, ಸ್ವತಂತ್ರವಾಗಿ ಇರೋಕೆ ಬಿಡ್ತಾ ಇಲ್ಲ. ಇದಕ್ಕೆ ಕೋರ್ಟ್ ಸರಿಯಾದ ರೀತಿಯಲ್ಲೇ ಒಂದು ರೀತಿಯಲ್ಲಿ ತೀರ್ಪನ್ನು ಕೊಟ್ಟಂತೆ ಕಾಣ್ತಾ ಇದೆ. ಸರ್ವಾಧಿಕಾರಿ ಆಡಳಿತಕ್ಕೆ ಹೈಕೋರ್ಟ್ ಒಂದು ರೀತಿಯ ಸ್ಪಷ್ಟ ತೀರ್ಪನ್ನು ಕೊಟ್ಟಿದೆ. ಇಲ್ಲ ಅವಕಾಶ ಮಾಡಿಕೊಡ್ಬೇಕು ಅಂತ ಕಾಂಗ್ರೆಸ್ ಆಡಳಿತದ ಆಟಕ್ಕೆ ಒಂದು ರೀತಿಯಲ್ಲಿ ಈಗ ಕೋರ್ಟ್ ಲಗಾಮಾಗದಂತೆ ಕಾಣ್ತಾ ಇದೆ. ಸಾಂಸ್ಕೃತಿಕ ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಕಾನೂನು ಸುವ್ಯವಸ್ಥೆ ಕಡ್ಡಾಯ ಅಂತ ಹೇಳಲಾಗ್ತಾ ಇದೆ. ಚಿತ್ತಾಪುರದಲ್ಲಿ ಉಸಿರುಗಟ್ಟುವಂತಹ ಒಂದು ವಾತಾವರಣ ನಿರ್ಮಾಣವಾಗಿದೆ. ಇದೇ RSS ವಿಚಾರವಾಗಿ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ಮಾದರಿಯ ಒಂದು ಆಡಳಿತವನ್ನು ಹೇರೋಕೆ ಯೋಜನೆಯನ್ನು ಮಾಡಲಾಗ್ತಾ ಇದೆ. ಇದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಆಶಯ ಉಲ್ಲಂಘನೆಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವರು. ಸಂವಿಧಾನದಲ್ಲಿ ಏನು ಹೇಳಿದೆ, ಏನು ಬರ್ತಿದೆ ಅದು ಆಗಬೇಕು, ಕಾನೂನಿನ ರೀತಿಯಲ್ಲಿ ಅನುಮತಿ ಇದ್ದರೆ ಅನುಮತಿಯನ್ನು ಕೊಡಬೇಕು. ಹೀಗಾಗಿ ಇವರೇನು ನಿರ್ಬಂಧವನ್ನು ಹೇರಿದ್ರು ಆ ಒಂದು ವಿಚಾರವಾಗಿ ಈಗ ಕೋರ್ಟ್ ತೀರ್ಪು ಕೊಟ್ಟಿದೆ. ಯಾವುದೇ ಒಂದು ವಿಚಾರದಲ್ಲಿ ಏನು ನಾವು ಕಡಿವಾಣ ಹಾಕೋ ಆಗಲ್ಲ. ಕೆಲವೊಂದು ವಿಚಾರಗಳಲ್ಲಿ ಮತ್ತು ಕೆಲವೊಂದು ಸಂಘಟನೆಗೆ ಸಂವಿಧಾನದಲ್ಲಿದೆ, ಅವರಿಗೆ ಒಂದು ಸ್ವಾತಂತ್ರ್ಯ ಐತೆ, ಅದನ್ನು ಎತ್ತಿ ಹಿಡಿದಿರುವಂಥದ್ದು. ಒಂದು ರೀತಿಯಲ್ಲಿ ಈ ಒಂದು ವಿಚಾರಕ್ಕೆ ಈಗ RSSಗೆ ಒಂದು ಜಯ ಸಿಕ್ಕಂತೆ ಅಥವಾ ಪಥಸಂಚಲನ ನಡೆಸೋಕೆ ಒಂದು ರೀತಿಯಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟಂತೆ ಕಾಣ್ತಾ ಇದೆ. ಹೀಗಾಗಿ ಇದರ ಬಗ್ಗೆ ಅಧಿಕೃತ ಮಾಹಿತಿ ಅಂದರೆ ಆದೇಶವೊಂದು ಬರಬೇಕು. ಒಂದು ರೀತಿಯಲ್ಲಿ ಕೋರ್ಟ್ ಇದಕ್ಕೆ ಅನುಕೂಲವಾದ ರೀತಿಯಲ್ಲಿ ನಡ್ಕೊಳ್ತಾ ಇದೆ, ಮಾತನಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸಾಂಸ್ಕೃತಿಕ ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಕಾನೂನು ಸುವ್ಯವಸ್ಥೆ ಕಡ್ಡಾಯ ಅಂದರೆ ಕಾನೂನಿನ ಅನುಮತಿ ತಗೋಬೇಕು. ಕೆಲವೊಂದು ನಿಯಮದ ಪ್ರಕಾರ ಏನಿರುತ್ತೆ ಅದರ ಬಗ್ಗೆ ತಿಳ್ಕೋಬೇಕು, ತಗೋಬೇಕು. ಅದು ಬಿಟ್ಟು ಸಾರ್ವಜನಿಕ ಒಂದು ಸ್ಥಳಗಳಲ್ಲಿ RSSನ ಒಂದು ಪಥಸಂಚಲನ ಆಗಿರೋದು ಬೇರೆ ಬೇರೆ ಒಂದು ಕಾರ್ಯಕ್ರಮಗಳನ್ನು ಮಾಡಬಾರ್ದು ಅಂತ ಹೇಳಿ ಏನು ನಿಷೇಧವನ್ನು ಹೇರಲಾಗಿತ್ತು ಆ ಒಂದು ವಿಚಾರವಾಗಿ ಮಾತನಾಡ್ತಾ ಇರುವಂಥದ್ದು. ಪ್ರಿಯಾಂಕ ಖರ್ಗೆ ಅವರು ಪತ್ರ ಬರೆದಾಗಿಂದ RSS ವಿಚಾರ ಜೋರಾಗಿ ಮಾತುಕತೆ ನಡೀತಾ ಇದೆ. ಚಿತ್ತಾಪುರ ಕ್ಷೇತ್ರ ಏನಿದೆ ಅದು ಸ್ವತಃ ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರ. ಅಲ್ಲಿ RSSನವರು ಪ್ರಿಯಾಂಕ ಖರ್ಗೆ ಮಾತನಾಡಿದ್ದಕ್ಕೇ ನಿಮ್ಮ ಮುಂದೆಯೇ ನಾವು RSSನ ಒಂದು ಬಲ ಪ್ರದರ್ಶನವನ್ನು ಮಾಡ್ತೀವಿ, ನೋಡ್ತಾ ಇರಿ ಅನ್ನೋಂಥ ರೀತಿಯಲ್ಲಿ ಇಂದು ಪಥಸಂಚಲನವನ್ನು ಮಾಡೋಕ್ಕೆ ಮುಂದಾಗಿತ್ತು. ಆದರೆ ಅದಕ್ಕೆ ಅಲ್ಲಿನ ಒಂದು ಆಡಳಿತ, ಜಿಲ್ಲಾಡಳಿತ ಬ್ರೇಕ್ ಹಾಕಿತ್ತು. ಇಲ್ಲ, ನಾವು ನಿಮಗೆ ಅನುಮತಿಯನ್ನು ಕೊಡೋದಿಲ್ಲ. ಯಾಕಂದರೆ ಈ ಒಂದು ವಿಚಾರ ಏನಾದರೂ ಒಂದು ವೇಳೆ ಆದರೆ ಅಲ್ಲಿ ಪಥಸಂಚಲನ ನಡೆದರೆ ಬೇರೊಂದು ಗಲಾಟೆಗಳಾಗುವಂತಹ ಸಂಭವ ಇದೆ. ಹೀಗಾಗಿ ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸುವಂತಹ ಒಂದು ಘಟನೆ ಆಗೋದು ಬೇಡ ಅಂತ ಹೇಳಿ ನಾವು ನಿಮಗೆ ನಿಷೇಧವನ್ನು ಮಾಡ್ತಾ ಇದ್ವಿ, ಸಾರಿ ನಿಮಗೆ ಅನುಮತಿಯನ್ನು ಕೊಡೋಕ್ಕೆ ಆಗಲ್ಲ ಅನ್ನುವಂಥ ರೀತಿಯಲ್ಲಿ ಅಲ್ಲಿನ ಆಡಳಿತ ಹೇಳಿತ್ತು. ಹೀಗಾಗಿ ಈ ಒಂದು ವಿಚಾರವಾಗಿ ಕೋರ್ಟ್ ತೀರ್ಪು ಕೊಟ್ಟಿದೆ. ಇದರಿಂದ ಕೋರ್ಟ್ ತೀರ್ಪು ಕೊಟ್ಟಿರೋದ್ರಿಂದ ಒಂದು ರೀತಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಬುದ್ಧಿ ಬರೋ ರೀತಿಯಲ್ಲಿ ಸರ್ಕಾರಕ್ಕೆ ಒಂದು ತೀರ್ಪನ್ನು ಕೊಟ್ಟಿದೆ. ಸರ್ವಾಧಿಕಾರಿ ಒಂದು ಆಡಳಿತದಂತೆ ನಡ್ಕೊಳ್ತಾ ಇದೆ, ಇದು ಸರಿಯಲ್ಲ ಅಂತ ಹೇಳಿ ಕೋರ್ಟ್ ಒಂದು ಸ್ಪಷ್ಟವಾದಂತಹ ಒಂದು ತೀರ್ಪನ್ನು ಕೊಟ್ಟಿರುವಂಥದ್ದು.
ಈ ರೀತಿಯ ಒಂದು ಆಡಳಿತಕ್ಕೆ ಈ ತೀರ್ಪನ್ನು ಕೊಟ್ಟು ಬ್ರೇಕ್ ಆಗದಂತೆ ಕಾಣ್ತಾ ಇದೆ ಕಾಂಗ್ರೆಸ್ ಆಡಳಿತದ ಒಂದು ಆಟಕ್ಕೆ. ಒಂದು ರೀತಿಯಲ್ಲಿ ಲಗಾಮ ಆಗ್ತಾ ಇದೆ. BJP ನಾಯಕರೆಲ್ಲರೂ ಕೂಡ ಇವಾಗ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅದರಲ್ಲಿ BY ವಿಜಯೇಂದ್ರ ಏನು RSS ಇದೆ, ಆ RSSನ ಯಾರೂ ಕೂಡ ಮುಟ್ಟೋಕ್ಕೆ ಆಗಲ್ಲ, ಟಚ್ ಮಾಡೋಕ್ಕೂ ಆಗಲ್ಲ, ಮತ್ತು ಅದನ್ನು ನಿಷೇಧ ಮಾಡೋಕ್ಕೂ ಆಗಲ್ಲ, ಕಾರ್ಯಚಟುವಟಿಕೆಗಳನ್ನು ನಿಲ್ಲಿಸೋಕ್ಕೂ ಆಗಲ್ಲ, ನಿರ್ಬಂಧ ಹೇರಿಸೋಕ್ಕೂ ಆಗಲ್ಲ. ಈ ರೀತಿಯಾಗಿ ಎಲ್ಲ ಒಂದು BJP ನಾಯಕರು ಮಾತನಾಡ್ತಾ ಇದ್ದಾರೆ. ಈಗ BY ವಿಜಯೇಂದ್ರ ಅವರು ಕೂಡ ಮಾತನಾಡ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು RSS ವಿಚಾರ ಏನಿದೆ ಮತ್ತೆ ಈಗ ಚರ್ಚೆಗೆ ಕಾರಣವಾಗ್ತಾ ಇದೆ. ಅದೇನೇ ಇದ್ರೂ ಕೂಡ RSSನ ವಿಚಾರವಾಗಿ ಕಾಂಗ್ರೆಸ್ ನಡೆದುಕೊಳ್ಳುವಂತಹ ಒಂದು ರೀತಿ ಏನಿದೆ ಅದು ಸರಿಯಲ್ಲ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇರುವಂಥದ್ದು. ನೀವೇನೇ ಮಾಡಿದ್ರೂ ಕೂಡ ಅದು ಯಾವುದೇ ಒಂದು ವಿಚಾರಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದರೆ ಯಾರೂ ಕೂಡ RSSನ್ನು ಬ್ಯಾನ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿ ವಿಜಯೇಂದ್ರ ಕೂಡ ಹೇಳ್ತಾ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.